ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವಾಗ ನೈಟೇ ಸ್ಟಾರ್ಟ್ ಮಾಡ್ತಿದ್ದೀನಿ, ನಾಳೆಗೆ ಕಂಟಿನ್ಯೂ ಮಾಡೋದಕ್ಕೋಸ್ಕರ. ನಾಳೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ 12th, ಅದಕ್ಕೋಸ್ಕರನೇ. ಸೊ ನಾನು ಇವಾಗ ತಾನೇ ಲಾಗ್ ಆಫ್ ಮಾಡಿದ್ದೀನಿ. ಲಾಸ್ಟ್ ಇಯರು ಸಹ ಕೊರೋನಾಯಿಂದ ಲಾಕ್ಡೌನಲ್ಲೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು. ಈ ಇಯರು ಸಹ ಅದೇ ಟೈಮ್ಗೆ ಲಾಕ್ಡೌನ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಮನೇಲೇ ಯಾವ ಥರ ಸೆಲೆಬ್ರೇಷನ್ ಅತಿಯಾಗಿರಲ್ಲ, ಬಟ್ ಕಮ್ಮಿಯಾಗಿ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ಕೋತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಅಂದ್ಕೊಂಡೆ ಮೆಹಂದಿ ಹಾಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಯಾವಾಗಲೂ ಯೂಸ್ ಮಾಡೋದಲ್ಲ ಮೆಹಂದಿ ಎಲ್ಲನೂ, ಅಪರೂಪಕ್ಕೆ ಯಾವಾಗೋ ಫಂಕ್ಷನ್ಸ್ಗೆ, ಮದುವೆಗೆ, ಹಬ್ಬಕ್ಕೆ ಆ ಥರ ಏನೋ ಗೊತ್ತಿಲ್ಲ ಅನ್ನಿಸ್ತು ಹಾಕ್ಕೊಳ್ಳೋಣ ಇವಾಗ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಮನೇಲೇ ಪ್ರಿಪೇರ್ ಮಾಡಿಕೊಂಡು ಮೆಹಂದಿ ಹಾಕ್ಕೋತೀನಿ. ಇವಾಗ ಈ ಟೈಮಲ್ಲಿ ಅನ್ನಿಸ್ತಿದೆ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ ಎಲ್ಲಿದೆ ಕೋನೆಲ್ಲ ತೊಗೊಳೋದಕ್ಕೆ, ಎಲ್ಲ ಲಾಕ್ಡೌನ್ ಅಲ್ವಾ. ಸೊ ಅದಕ್ಕೆ ಮನೇಲೇ ಪ್ರಿಪೇರ್ ಮಾಡ್ಕೋತೀನಿ. ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಇನ್ನೊಂದು ಸರಿ ಫುಲ್ ಏನು ಹೇಳೋದು, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಇವಾಗಲೇ ವೀಡಿಯೋ ಮಾಡ್ಕೋತೀನಿ, ಬಟ್ ಬೇರೆ ದಿನ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ಫುಲ್ ದೊಡ್ಡದಾಗಿಬಿಡುತ್ತೆ ವೀಡಿಯೋ. ನಾನೆಲ್ಲ ಇವಾಗಲಿಂದನೇ ಮೆಲ್ಲಗೆ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೋರಿಸ್ಕೊಂಡು ಹೋದರೆ. ಅದಕ್ಕೆ ನಾನು ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಂಡು ಹಾಕ್ಕೋತೀನಿ. ಬನ್ನಿ ಹೋಗೋಣ. ಇನ್ನೂ ರೂಮಲ್ಲೇ ಇದ್ದೀನಿ ವರ್ಕ್ ಮಾಡಿಕೊಂಡು. ಈ ಕೆಳಗಡೆ ಹೋಗಿ ಫಸ್ಟು ಮೆಹಂದಿ ಪ್ರಿಪ್ರೇಷನ್ ಮಾಡ್ಕೋತೀನಿ. ಆಮೇಲೆ ಒಂದು ಸ್ವೀಟ್ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾಳೆ 10 o'clock ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಬಿಡ್ಬೇಕು. ಎಲ್ಲ ಕೆಲಸ ಇನ್ ದ ಸೆನ್ಸ್ ದೇವಸ್ಥಾನಕ್ಕೆ ಹೋಗೋದು, ಆ ಥರ. ಅಮ್ಮನ ಮನೆಗೂ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಮದರ್ಸ್ ಡೇಗೆ ಹೋಗೋಕ್ಕಾಗಿಲ್ಲ, ಅಟ್ಲೀಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗಾದ್ರೂ ಹೋಗ್ಬಿಟ್ಟು ಬರೋಣ. ಲಾಕ್ಡೌನ್ 10 o'clock ಒಳಗಡೆ ಅಂತೇಳ್ಬಿಟ್ಟು. ಇಲ್ಲಿಂದ ಒಂದು 15 minutes ಅಷ್ಟೇ. ನೋಡೋಣ ಹೇಗಾಗುತ್ತೆ ಡೇ ಅಂತೇಳ್ಬಿಟ್ಟು. ಅದಕ್ಕೆ ಡೇನಲ್ಲಿ ಇನ್ನು ಟೈಮ್ ಸಿಕ್ಕಲ್ಲ ಅಂತೇಳ್ಬಿಟ್ಟು ಇವಾಗಲೇ ಸ್ವೀಟ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಡ್ರೈ ಜಾಮೂನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಆ ರೆಸಿಪಿ ಸಹ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಮಾಡೋದು ಅಂತೇಳ್ಬಿಟ್ಟು. ಬನ್ನಿ ಫಸ್ಟು ಮೆಹಂದಿ ಪ್ರಿಪ್ರೇಷನ್ ಮಾಡ್ಕೊಬಿಡೋಣ. ಮದುವೆ ದಿನದ ಶುಭಾಶಯಗಳು. ನೀವ್ ಹೇಳ್ರಿ, ನಾವ ಕೇಕ್ ತಿನ್ಸೋದಷ್ಟು ಅಷ್ಟೇ. ಅದು ಸಾಕು
Setting sun approaches for its turn to rest. Long enough to promise all of us its best. Liquid blue and white, crashing through the night. Liquid blue, liquid setting sun approaches for its turn to rest. Long enough to promise. ಮಕ್ಕ ಮ್ಯಾಕೆ ಎತ್ತಾರೆ ಇಲ್ಲ ಎತ್ತಾರೆ ಬರೀ ತಲೆ ಮಾತ್ರ ಕಾಣಿಸ್ತದೆ. ಕೇಕ್ ಕಟ್ ಮಾಡ್ಬೇಕಾದ್ರೆ ಹೆಂಗೆ ಕಟ್ ಮಾಡೋಕ್ಕಾಗತ್ತೆ? ಸ್ಟಾಪ್ ಮಾಡಲಾ? ಮಮ್ಮಿ ಫೆಲೋ ನಿಂಗೆ ಕೇಕ್ ಇಲ್ಲ. ಶ್ರೀ ಬರಲಿಲ್ಲ. ಇಬ್ರು ಬಾಯ್ ಥ್ಯಾಂಕ್ ಯು ಮ್ಯಾಮ್. ಬರೀ ಕ್ರೀಮ್ ಇದೆ ಇಬ್ಬರಿಗೂ ಸ್ವಲ್ಪ ಇವಾಗ ದೊಡ್ಡವರು ಸ್ಟಾಪ್. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್.
ಆ್ಯಕ್ಚುಲಿ ನಿನ್ನೆ ಇಷ್ಟೊತ್ತಿಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇವತ್ತು ಇಷ್ಟೊತ್ತಿಗೆ ಎಂಡ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಏನೇನೆಲ್ಲ ಹೇಳ್ದೆ, ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೂ ವರ್ಕೌಟ್ ಆಗಿಲ್ಲ. ನನಗೆ ನಗು ಬರ್ತದೆ ಇವಾಗ ನೆನೆಸ್ಕೊಂಡ್ರೆ. ನಿನ್ನೆ ಇಷ್ಟೊತ್ತಿಗೆ ಹೇಳಿದ್ದೆ ನಾನು, ಲೈಕ್ ಇನ್ಸ್ಟೆಂಟ್ ಮೆಹಂದಿ ಪ್ರಿಪೇರ್ ಮಾಡ್ತೀನಿ, ಡ್ರೈ ಜಾಮೂನ್ ಪ್ರಿಪೇರ್ ಮಾಡ್ತೀನಿ, ನಾಳೆ 10 o'clock ಅಷ್ಟೊತ್ತಿಗೆ, ಲೈಕ್ ನಿನ್ನೆ ಹೇಳಿದ್ದು. ಇವತ್ತು 10 o'clock ಅಷ್ಟೊತ್ತಿಗೆ ಲಾಕ್ಡೌನ್ ಮುಗಿಯೋದಕ್ಕೆ ಮುಂಚೆನೇ ಲೈಕ್ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಅಮ್ಮನ ಮನೆಗೆಲ್ಲ ಹೋಗ್ಬಿಟ್ಟು ಬರಬೇಕು ಅಂತೆಲ್ಲ ಹೇಳ್ದೆ ಅಷ್ಟೇ. ಬಟ್ ಯಾವುದೂ ವರ್ಕೌಟ್ ಆಗಿಲ್ಲ. ಗೊತ್ತಿಲ್ಲ ಅದೇನಾಯಿತು ಅಂತೇಳ್ಬಿಟ್ಟು ಇಲ್ಲಿಂದ ಕೆಳಗಡೆ ಹೋದೆ. ಅಷ್ಟೊತ್ತಿಗೆ ನನ್ನ ಅಕ್ಕ ಆಮೇಲೆ ಅಕ್ಕನ ಮಗಳು ಲೈಕ್ ಅವ್ರು ನಮಗೆ ಸರ್ಪ್ರೈಸ್ ಕೊಡೋದಕ್ಕೆ ಹೋಮ್ ಮೇಡ್ ಕೇಕ್ ಮಾಡ್ತಿದ್ರು. ಅವ್ರು ಯೂಟ್ಯೂಬ್ ಎಲ್ಲ ನೋಡಿಕೊಂಡು ಕೇಕ್ ಪ್ರಿಪ್ರೇಷನ್ ಮಾಡ್ತಿದ್ರು. ಏನಂತ ಹೇಳಿ ಅಂತ ಹೇಳಿದ್ರೆ ನನಗೇನು ಹೇಳ್ತಾ ಇರಲಿಲ್ಲ. ಆಯ್ತು ಏನೋ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ. ಲೈಕ್ ಅವರೇ ಲೈಕ್ 1 hour ಅಡುಗೆ ಮನೆ ಬಿಟ್ಟು ಬಂದಿಲ್ಲ. ಆಮೇಲೆ ಆಯಿತು ಬಿಡು ಅಂತ ಅಂದ್ಕೊಂಡು ಇನ್ನು ಮೆಹಂದಿ ಇಷ್ಟಪಟ್ಟಿದ್ದೆ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಪ್ರಿಪೇರ್ ಮಾಡಿಕೊಂಡು ಹಾಕ್ಕೊಂಡೆ. ಮೆಹಂದಿ ಮಾತ್ರ ನಾನು ಪ್ರಿಪೇರ್ ಮಾಡಿಕೊಂಡು ಲೈಕ್ ಅಕ್ಕನಿಗೆ, ಅಮ್ಮನಿಗೆ, ನಮ್ಮ ಅತ್ತೆಗೆ, ಅವ್ರಿಗೆಲ್ಲರಿಗೂ ಹಾಕ್ಕೊಂಬಂದೆ. ಇದೊಂದು ಮಾತ್ರ ವರ್ಕೌಟ್ ಆಯಿತು ಕರೆಕ್ಟಾಗಿ. ಆಮೇಲೆ ಲೈಕ್ ಇನ್ನು ಬಿಗ್ ಬಾಸ್ ಬೇರೆ ಎಂಡಿಂಗ್ ಅಲ್ವಾ, ಏನದು ಎಪಿಸೋಡು. ಸೊ ಅದನ್ನು ನೋಡಿಕೊಂಡು ಏನೇನೋ ಆಗೋಯ್ತು. ಒಟ್ನಲ್ಲಿ ಜಾಮೂನ್ ಅಂತೂ ಮಾಡಿಲ್ಲ, ನಾನು ಡ್ರೈ ಜಾಮೂನ್ ಮಾಡಿಲ್ಲ. ತಿರ್ಗಾಯ್ತು ಬಿಡು, ಅಟ್ಲೀಸ್ಟ್ ಬೆಳಗ್ಗೆಗಾದ್ರೂ ಬೇಗ ಮಾಡಿಬಿಡೋಣ ಅಂತ ಅಂದ್ಕೊಂಡು ರಾತ್ರಿ ಮಲ್ಕೊಂಡೆ. ಯಾವತ್ತೂ ನಾನು ಲೇಟಾಗಿ ಎದ್ದಿಲ್ಲ. ಲೈಕ್ ಡೈಲಿ ಎದ್ದೊಳೋದು ಸ್ವಲ್ಪ ಲೇಟೇನೆ. ಬಟ್ ಈ ಥರ ರೆಡಿ ಆಗಬೇಕು, ಹೊರಗಡೆ ಹೋಗಬೇಕು, ಈ ಥರ ಆ್ಯನಿವರ್ಸರಿ, ಬರ್ಡೇಗೆಲ್ಲ ನಾನು ಲೇಟಾಗಿ ಎದ್ದೋಳಲ್ಲ, ಬೇಗನೆ ಎದ್ದೊಳ್ತೀನಿ. ಲೈಕ್ 5 o'clock ಎದ್ಬಿಟ್ಟು ಲೈಕ್ ನೀರೆಲ್ಲ ಕಾಯೋಕ್ಕೆ ಇಟ್ಟು ಮಾಡ್ಕೋತೀನಿ. ಬಟ್ ಇವತ್ತು 8 ಗಂಟೆನ ಆಲ್ಮೋಸ್ಟ್ 9 ಗಂಟೆಗೆ ಎಚ್ಚರಿಕೆ ಆಗಿದೆ. ನನಗೆ ನೆನೆಸ್ಕೊಂಡು ನಾನೇನಾ ಅಂತ ಅನ್ನಿಸ್ತಾ ಇತ್ತು. ಬಟ್ ಅಂದ್ಕೊಂಡಿದ್ದು ಯಾವುದೂ ಆಗಿಲ್ಲ ಅಂದರೆ ಎಲ್ಲ ಲೇಟಾಗಾಯಿತು. ಆಮೇಲೆ ಆಯಿತು ಅಂತ 9 ಗಂಟೆಗೆ ಎದ್ಬಿಟ್ಟು ಲೈಕ್ ಸ್ನಾನ ಎಲ್ಲ ಮಾಡಿಕೊಂಡೆ. 10 ಗಂಟೆ ಅಷ್ಟು ಲಾಕ್ಡೌನ್ ಮುಗಿಯೋಷ್ಟರಲ್ಲಿ ಮಾಡ್ಕೋಬೇಕು. ಬಟ್ ರೆಡಿ ಆಗೋದಕ್ಕೆ 10:30 ಆಗೋಯಿತು. ಆಯಿತು ಬಿಡು ಅಂದ್ಕೊಂಡು ನೋಡೋಣ, ಪೊಲೀಸರು ಇದ್ದರೆ ರಿಟರ್ನ್ ಬಂದುಬಿಡೋಣ, ಇಲ್ಲಾಂದರೆ ಅಮ್ಮನ ಮನೆಗೆ ಹೋಗೋಣ, ಹೆಂಗಿದ್ದು ನಿಯರ್ ಬೈ ಅಲ್ವಾ. ಸೊ ಅಮ್ಮನ ಮನೆಗೂ ಹೋದೆ. ಹೋಗಿ ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ಲೈಕ್ ಸ್ವೀಟ್ ಎಲ್ಲ ಕೊಡೋಕ್ಕಾಗಿಲ್ಲ, ಯಾವ ಅಂಗಡಿನೂ ತೆಗ್ದಿರಲಿಲ್ಲ ತೊಗೊಳೋದಕ್ಕೆ. ಜಸ್ಟ್ ಮಾತಾಡಿಸ್ಕೊಂಡು ರಿಟರ್ನ್ ಬರೋಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ನಮ್ಮ ಅತ್ತೆನೇ ಗುಲಾಬ್ ಜಾಮೂನ್ ಮಾಡಿಬಿಟ್ಟಿದ್ರು. ಸೊ ಗುಲಾಬ್ ಜಾಮೂನ್ ತಿಂದ್ಕೊಂಡು ಮತ್ತು ಅಷ್ಟೇ. ಆಲ್ರೆಡಿ ವೀಡಿಯೋದಲ್ಲಿ ನೋಡಿರ್ತೀರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು, ನಂದು ಸ್ವಲ್ಪ ಖರಾಬಾಗೇ ಇತ್ತು. ಅವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಈವ್ನಿಂಗ್ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು ನನ್ನ ಹಸ್ಬೆಂಡ್. ಅಷ್ಟೇ, ಈಗ ಹೋಯ್ತು ದಿನ ನಂದು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಯಾರಾದರೂ ನ್ಯೂ ವ್ಯೂವರ್ಸ್ ನನ್ನ ಚಾನಲ್ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.